ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಮಕ್ಕಳು ನೋಡ್ರಿ ಸ್ಕೂಲ್ದಿಂದ ಬಂದ ತಕ್ಷಣ ಏನೈತಿ ಅಂತ ಹುಡುಕ್ತಾ ಇರ್ತಾರಲ್ರಿ. ಫ್ರಿಜ್ ಹುಡುಕ್ತಾರು, ಎಲ್ಲ ಕಡೆ ಹುಡುಕ್ತಾರಲ್ರಿ. ಆವಾಗ ಈ ರೀತಿ ಗೆಣಸಿಂದ ಒಂದು ಗೆಣಸಿನ ಫ್ರೈ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಮಕ್ಕಳು. ಯಾವಾಗಲೂ ಮಾಡಿಕೊಡು ಅಂತ ಕೇಳ್ತಾರ್ರಿ. ಅಷ್ಟಂದ್ರೆ ಅಷ್ಟು ರುಚಿಯಾಗಿರ್ತಾವ್ರಿ ಇವು. ಚಿಪ್ಸ್ಗಿಂತಲೂ ತುಂಬ ಚೆನ್ನಾಗಿರ್ತಾವ್ರಿ ಫ್ರೆಂಡ್ಸ್. ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ. ಬನ್ರಿ ಇದನ್ನು ಹೆಂಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಈ ರೀತಿ 2 ಗೆಣಸು ತೊಗೊಂಡೇನಿ ನೋಡ್ರಿ. ಸ್ವೀಟ್ ಪೊಟ್ಯಾಟೊ ಅಂತಾರಲ್ರಿ, ಅವ ನೋಡ್ರಿ ಇವು. ಇವನ್ನ ಚೆನ್ನಾಗಿ ತೊಳ್ಕೊಬೇಕ್ರಿ ಫ್ರೆಂಡ್ಸ್. ಎಲ್ಲ ಮೇಲ್ಗಡೆ ಮಣ್ಣೆಲ್ಲ ಹತ್ತಿರ್ತೈತ್ರಿ. ಸ್ವಚ್ಛಂಗೆ ತೊಳ್ಕೊಬೇಕು ನೋಡ್ರಿ. ಈ ತೊಳ್ಕೊಂಡಿರೋ ಗೆಣಸನ್ನ ಮೇಲ್ಗಡೆ ಸಿಪ್ಪಿ ಎಲ್ಲ ತಕ್ಕೋಬೇಕ್ರಿ. ಈ ರೀತಿ ಪೀಲರ್ಲೆ ಮೇಲ್ಗಡೆ ಸಿಪ್ಪಿ ಎಲ್ಲ ತಕ್ಕೊಡ್ರಿ ಫ್ರೆಂಡ್ಸ್. ಚೆನ್ನಾಗಿ ತಕ್ಕೊಡ್ರಿ. ಇವು ಗೆಣಸಿನ ಫ್ರೈ ಅಂತಾನೆ ಗುರ್ತಾಗೋದಿಲ್ಲ ಫ್ರೆಂಡ್ಸ್. ಅಷ್ಟು ರುಚಿಯಾಗಿರ್ತಾವು. ಬಾಯಾಗಂತೂ ಟೇಸ್ಟ್ ಭಾಳ ಚಲೋ ಇರ್ತೈತಿ ನೋಡ್ರಿ. ಈ ರೀತಿ ಮೇಲ್ಗಡೆ ಎಲ್ಲ ಸಿಪ್ಪಿ ತಕ್ಕೊಡ್ರಿ ಫ್ರೆಂಡ್ಸ್. ನೋಡ್ರಿ ಇಟ್ಟು ಚಂದ ಮೇಲ್ಗಡೆ ಎಲ್ಲ ಸಿಪ್ಪಿನ ತಕ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಈಗ ಸಿಪ್ಪಿ ತೆಗ್ದಿರೋ ಗೆಣಸನ್ನ ತಿಳುವಂಗೆ ಕಟ್ ಮಾಡ್ಕೋಬೇಕ್ರಿ. ಎಷ್ಟು ತಿಳು ಸಾಧ್ಯ ಅಲ್ರಿ ಅಷ್ಟು ತಿಳು ಕಟ್ ಮಾಡ್ಕೊಡ್ರಿ. ನೋಡ್ರಿ ಈ ರೀತಿ ತಿಳುವಂಗೆ ಕಟ್ ಮಾಡ್ಕೊಡ್ರಿ ಫ್ರೆಂಡ್ಸ್. ಇದು ಎಲ್ಲ ಗೆಣಸನ್ನು ಇದೇ ರೀತಿ ಕಟ್ ಮಾಡ್ಕೋಬೇಕ್ರಿ. ನೋಡ್ರಿ ಚೀಪ್ಸ್ ಗತೆ ತೆಳ್ಳಗ ಕಟ್ ಮಾಡ್ಕೊಡ್ರಿ. ಎರಡು ತಿಳು ಆಗ್ತಾವಲ್ರಿ ಅಷ್ಟ ಕುರುಕುರು ಆಗ್ತಾವ ನೋಡ್ರಿ ಇವು. ನೋಡ್ರಿ ಎಲ್ಲಾನು ಕಟ್ ಮಾಡಿದ್ ನಾನು. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡು ಬರ್ರಿ. ಒಂದು ಪ್ಲೇಟ್ ತೊಗೊಂಡೇನ್ರಿ ನಾನು. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೇನಿ ನೋಡ್ರಿ. ಬ್ಯಾಡಗಿ ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರ್ ತೊಗೊಂಡೇನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನ್ರಿ. ಒಂದು ಚಿಟಿಕಿನ ಅರಿಶಿನ ಹಾಕೋಬೇಕು ನೋಡ್ರಿ. ಈಗ ಒಂದು ಅರ್ಧ ಚಮಚ ಪೆಪ್ಪರ್ ಪೌಡ್ರ್ ತೊಗೊಂಡೇನ್ರಿ ನಾನು. ಬ್ಲ್ಯಾಕ್ ಪೆಪ್ಪರ್ ಪೌಡ್ರು. ಮೆಣಸಿನ ಕಾಳದ ಪುಡಿ ತೊಗೊಂಡೇನಿ ನೋಡ್ರಿ ನಾನು. ಭಾಳ ರುಚಿಯಾಗಿರ್ತಾವ್ರಿ ಫ್ರೆಂಡ್ಸ್. ಇವನ್ನ ಎಲ್ಲರೂ ಮಕ್ಕಳು ಅಷ್ಟೇ ಅಲ್ರಿ, ದೊಡ್ಡವ್ರು ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಒಂದ್ಸತಿ ಮಾಡಿಕೊಡ್ರಿ. ನಿಮ್ಮ ಮನ್ಯಾಗ ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಒಂದು ಸ್ವಲ್ಪ ಚಾಟ್ ಮಸಾಲ ತೊಗೊಂಡೇನ್ರಿ ನಾನಿಲ್ಲಿ. ಚಿಲ್ಲಿ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಚಾಟ್ ಮಸಾಲ, ಒಂದು ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡೇನಿ ನೋಡ್ರಿ. ಇಷ್ಟು ಸಾಮಾನು ಬೇಕು ನೋಡ್ರಿ ಮಸಾಲೆಗೆ. ಇದೆಲ್ಲಕ್ಕೂ
ಸ್ವಲ್ಪ ಒಂದು 2 ಚಮಚ ಅಷ್ಟು ಎಣ್ಣೆ ಹಾಕ್ಕೊಡ್ರಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಗಳದಾವ ನೋಡ್ರಿ ಫ್ರೆಂಡ್ಸ್. ಒಂದ್ಸಲ ಚೆಕ್ ಮಾಡ್ರಿ. ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡಿಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲ ನೋಡ್ಕೋಬೋದು ನೋಡ್ರಿ. ಇದಕ್ಕೆ ನಾ ಸಣ್ಣಗೆ ಕಟ್ ಮಾಡಿರುವ ಕರಿಬೇವು, ಸ್ವಲ್ಪ ಲಿಂಬೆಹಣ್ಣು ಹಾಕಿದ್ರಿ. ಹಾಕಿ ಸ್ವಲ್ಪನ ನೀರು ಹಾಕೋತ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದು ಭಾಳ ತಿಳು ಆಗಬಾರ್ದ್ರಿ. ಅದಕ್ಕೆ ಒಮ್ಮೆ ಜಾಸ್ತಿ ನೀರು ಹಾಕ್ಕೋಬೇಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಡ್ರಿ ಫ್ರೆಂಡ್ಸ್. ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಬೇಗನೆ ಹೊಂತೈತಿ ಅಂತ ಕೈಯಿಂದ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಇಲ್ಲ ನಿಮ್ಮ ಕೈಯಿಂದ ಬೇಡ ಅಂದರೆ ನೀವು ಚಮಚೆಯಿಂದನೂ ಮಾಡ್ಕೋಬೋದ್ರಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಮಿಕ್ಸ್ ಮಾಡಿರೋ ಮಸಾಲೆಗೆ ನಾವು ಮೊದಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ರಿ ಸ್ವೀಟ್ ಪೊಟ್ಯಾಟೊ ಚಿಪ್ಸ್ ಗತೆ ಕಟ್ ಮಾಡಿದ್ದೀವಲ್ರಿ ರೌಂಡು ಅವನ್ನ ಹಾಕ್ಕೋಬೇಕ್ರಿ. ಪೊಟ್ಯಾಟೊ ಚಿಪ್ಸ್ ಗತೆನ ಟೇಸ್ಟ್ ಕೊಡ್ತಾವ್ರಿ. ಇನ್ನೂ ಅದಕ್ಕೆ ರುಚಿಯಾಗಿ ಟೇಸ್ಟ್ ಕೊಡ್ತಾವ ಅಂದ್ರೂ ತಪ್ಪಿಲ್ಲ ರೀ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ರುಚಿಯಾಗಿದ್ದು ರೀ. ಈ ಎಲ್ಲ ಈ ಗೆಣಸಿಗೆ ಹೊಂದುವಂಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಸಾಲೆ ಎಲ್ಲ ಗೆಣಸಿಗೂ ಹತ್ಬೇಕು ನೋಡ್ರಿ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರಿ ಫ್ರೆಂಡ್ಸ್. ಈಗ ಇದನ್ನ ಒಂದು 5-10 ನಿಮಿಷ ಬಿಡಬೇಕ್ರಿ ಫ್ರೆಂಡ್ಸ್. ಅಂದರೆ ಚೆನ್ನಾಗಿ ಎಲ್ಲ ಮಸಾಲೆ ಹೊಂತೈತಿ ಅಂತ ಒಂದು 5-10 ನಿಮಿಷ ಬಿಡ್ರಿ ಫ್ರೆಂಡ್ಸ್. ಈಗ ಗ್ಯಾಸ್ ಮ್ಯಾಗ ನಾ ಒಂದು ಪ್ಯಾನ್ ಇಟ್ಕೊಂಡೇನ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ನೋಡ್ರಿ. ಒಂದು ಸ್ಪೂನ್ ಎಣ್ಣೆಯಾಗನ ಮಾಡ್ಕೋಬಹುದ್ರಿ. ಮೊದಲು ಹಚ್ಚಿಟ್ಕೊಂಡಿದ್ದೀವಲ್ರಿ ಎಲ್ಲ ಗೆಣಸನ್ನ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಗೆಣಸಿನ ಚಿಪ್ಸ್ನ ಇದಕ್ಕೆ ಹಾಕ್ಕೋಬೇಕ್ರಿ. ಎಷ್ಟು ಹಿಡಿತಾವಲ್ರಿ ಫ್ರೆಂಡ್ಸ್ ಅಷ್ಟು ಹಾಕ್ಕೊಡ್ರಿ. ಮತ್ತು ನಮಗೆ ಹೊಳೆ ಸಾಕದು ಜಾಗ ಬೇಕಾಕೈತ್ರಿ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಇವನು ಸ್ವಲ್ಪ ಬಿಡಬೇಕ್ರಿ ಫ್ರೆಂಡ್ಸ್. ಆಗಲೇ ಹೊಳಸ್ಬಾರ್ದು. ಸ್ವಲ್ಪ ಟೈಮ್ ಕೊಡ್ರಿ ಅದಕ್ಕೆ. ಈ ರೀತಿ ಮಾಡೋದ್ರಿಂದ ಎಣ್ಣೆ ಎಲ್ಲ ಚಿಪ್ಸಿಗೂ ಹತ್ತೈತಿ ಅಂತ ಹಿಂಗೆ ಮಾಡ್ಕೊಂಡೇರಿ ನಾನು. ಬರ್ರಿ ಇವನೀಗ ಹೊಳಿಸಿ ಹಾಕೋನು ನೋಡ್ರಿ. ಈ ರೀತಿ ಹೊಳಿಸಿ ಹಾಕೋಬೇಕು ನೋಡ್ರಿ. ಭಾಳ ಕುರುಕುರುನು ಆಗಿದ್ದು ರೀ. ಬಾಯಾಗ ಅಟ್ಟ ಟೇಸ್ಟೂ ಆಗಿದ್ದು ನೋಡ್ರಿ ಫ್ರೆಂಡ್ಸ್. ನೀವು ಒಂದ್ಸತ ನಿಮ್ಮ ಮನ್ಯಾಗ ಮಾಡಿಕೊಟ್ರನ ಅವು ಹೆಂಗೆ ಆಗಿದ್ದು ಅಂತ ಗುರ್ತಾಗ್ತೈತ್ರಿ ಫ್ರೆಂಡ್ಸ್. ಮರ್ಯಾದೆ ಮಾಡ್ಕೊಂಡು ತಿನ್ರಿ. ಮಕ್ಕಳಿಗೆ ಸ್ಕೂಲ್ದಿಂದ ಬಂದ ತಕ್ಷಣ ಈ ರೀತಿ ಮಾಡಿಕೊಟ್ರು ಅಂತೂ ಭಾಳ ಖುಷಿ ಪಡ್ತಾವ ನೋಡ್ರಿ ಮಕ್ಕಳು. ನೋಡ್ರಿ ಎಷ್ಟು ಚಂದ ಆಗ್ಯಾವಲ್ರಿ. ನೋಡಿರನ ತಿನ್ಬೇಕು ಅನಿಸ್ತೈತಿ ನೋಡ್ರಿ. ಎಷ್ಟು ಚಂದ ಆಗ್ಯಾವು. ಇವನ್ನ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕ್ರಿ.
ನಮ್ಮ ಉತ್ತರ ಕರ್ನಾಟಕದ ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕಂದ್ರೂ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನಾನು ಸ್ವಲ್ಪ ಸಮಯದಾಗ ಸ್ವಲ್ಪ ಸ್ವಲ್ಪ ಸಾಮಾನಿಂದ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ. ಮತ್ತು ವಿಡಿಯೋ ಮಧ್ಯದಾಗ ಬರುವಂಥ ಆ್ಯಡ್ಸ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರಿ, ನಮ್ಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಈಗ ನಮ್ಮ ಗೆಣಸಿನ ಫ್ರೈ ರೆಡಿ ಆದವು ರೀ ಫ್ರೆಂಡ್ಸ್. ನೋಡ್ರಿ ಎಲ್ಲ ಕಡೆನೂ ಚಂದ ಫ್ರೈ ಆಗ್ಯಾವ್ರಿ. ಈಗ ನಾ ಇವನ್ನ ಒಂದು ಪ್ಲೇಟ್ನ್ಯಾಗ ತಕ್ಕೋತೀನಿ ರೀ. ಬರ್ರಿ ಒಂದು ಪ್ಲೇಟಿಗೆ ನಾವು ಮಾಡಿರುವ ಗೆಣಸಿನ ಫ್ರೈ ಎಲ್ಲ ಹಾಕ್ಕೊಂಡ್ರಿ. ನೋಡಿರನ ತಿನ್ನಬೇಕು ಅನ್ಸಕತೈತಲ್ರಿ. ಇನ್ನು ಮಕ್ಳಿಗೆ ಮಾಡಿಕೊಟ್ರಂತೂ ಬಿಡ್ತಾರೇನ್ರಿ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ಮಕ್ಕಳು ತಿಂತಾವೆ ನೋಡ್ರಿ. ಒಂದ್ಸತಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮನ್ಯಾಗ ಮಾಡಿಕೊಡ್ರಿ. ಮಕ್ಕಳು ಏನಂದು ಅಂತನೂ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನಮ್ಮ ಸ್ವೀಟ್ ಪೊಟ್ಯಾಟೊ ಫ್ರೈ ರೆಡಿ ಆದವು ನೋಡ್ರಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್.